ಈಗ ಶಂಕರಾನಂದವರು ಹೋದ ನಂತರನೂ ಅವರು ಆ ಸಚಿವ ಸಂಪುಟದಿಂದ ಆಚೆಗೆ ಹೋದ ನಂತರನೂ ನನಗೆ ಅವಕಾಶ ಕೊಡಲಿಲ್ಲ. ಇದು ಉದ್ದೇಶಪೂರ್ವಕ, ಇದು ಪಿತೂರಿ, ಬೇಕಂತಲೇ ಮಾಡಿರುವಂತಹ ಕೆಲಸ ಅಂತೇಳಿ ಆ ಸಂದರ್ಭದಲ್ಲಿ ಅವರು ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ಆಗ ಪ್ರಧಾನಮಂತ್ರಿಯಾಗಿದ್ದಂತಹ ಪಿ ವಿ ನರಸಿಂಹರಾವ್ ಅವರ ವಿರುದ್ಧ ನೇರವಾಗಿ ಅವರು ಆರೋಪವನ್ನು ಮಾಡ್ತಾರೆ ಮತ್ತು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ಶ್ರೀನಿವಾಸ್ ಪ್ರಸಾದ್ ಅವರನ್ನ ಬಿಟ್ಟು ನಾವು ಚಾಮರಾಜನಗರದಲ್ಲಿ ಗೆಲ್ಲೋದು ಸಾಧ್ಯ ಇಲ್ಲ ಅನ್ನುವಂಥ ಒಂದು ಸಂದೇಶ ರವಾನೆ ಆಗ್ತದೆ. ಅಲ್ಲಿ ಏನಾಗ್ತದೆ ಅಂದರೆ, ಪ್ರಸಾದ್ ಅವರಿಗೆ ಸಚಿವರಾಗಿ ಕೆಲಸ ಮಾಡಬೇಕು ಅನ್ನುವ ಉತ್ಸಾಹ ಇದ್ದಾಗ ಅವಕಾಶ ಸಿಗಲಿಲ್ಲ. ಅವಕಾಶ ಸಿಕ್ಕಾಗ ಅವರೇ ಸ್ವಲ್ಪ ಯಾಕೆ ಟಯರ್ಡ್ ಆದಂಗೆ ಆಗಿದ್ದು ರಾಜಕಾರಣ. ಒಂದು ವಿಷಯಕ್ಕೆ ಅವರು ತುಂಬ ನೊಂದ್ಕೋತಾರೆ. ಏನಂತಂದರೆ, ನನ್ನನ್ನು ರಾಜೀನಾಮೆ ಕೇಳಿದರೆ ನಾನೇ ಕೊಟ್ಬಿಡ್ತಿದ್ದೆ, ಆದರೆ ನನಗೆ ಕೇಳದೆ ನನ್ನನ್ನು ಸಚಿವ ಸಂಪುಟದಿಂದ ಕೈ ಬಿಟ್ಟರು ಅನ್ನುವ ಒಂದು ಅಸಮಾಧಾನ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಉಂಟಾಗ್ತದೆ. ಆದರೆ ಎಲ್ಲ ಬೆಂಬಲಿಗರು ಅವ್ರ ಮನೆ ಹತ್ರ ಹೋಗಿ ಧರಣಿ ಮಾಡ್ತಾರೆ, ಪ್ರತಿಭಟನೆ ಮಾಡ್ತಾರೆ. ಏನಂತಂದರೆ, ನೀವು ರಾಜಕೀಯ ನಿವೃತ್ತಿಯನ್ನು ಸೋಲಿನೊಂದಿಗೆ ನೀವು ಘೋಷಣೆ ಮಾಡಬಾರ್ದು, ನಿಮ್ಮ ಗೆಲುವಿನೊಂದಿಗೆ ಆ ನಿವೃತ್ತಿ ಆಗಬೇಕು. ಹಾಗಾಗಿ ಈ ಚುನಾವಣೆಯಲ್ಲಿ ನೀವೇ ಅಭ್ಯರ್ಥಿ ಆಗಬೇಕು. ಈ ಚುನಾವಣೆಯಲ್ಲಿ ಗೆದ್ದ ನಂತರ ನೀವು ಬೇಕಾದ್ರೆ ನಿವೃತ್ತಿಯಾಗಿ, ಸೋತು ನೀವು ಮನೆಯಲ್ಲಿರೋದು ನಮಗೆ ಇಷ್ಟ ಇಲ್ಲ ಅಂತೇಳಿ ಅವ್ರಿಗೆ ಒತ್ತಾಯ ಬರ್ತದೆ. ಅವರ ಇಷ್ಟು ವರ್ಷಗಳ ಅಂದರೆ 50 ವರ್ಷಗಳ ರಾಜಕಾರಣದಲ್ಲಿ ಅವರ ವಿರುದ್ಧ ವಿರೋಧ ಪಕ್ಷದವರು ಕೂಡ, ಅವರ ವಿರುದ್ಧ ನಿಂತಿದ್ದಂತಹ ಅಭ್ಯರ್ಥಿಯಾಗಲಿ, ವಿರೋಧ ಪಕ್ಷದವರು ಕೂಡ, ಆಡಳಿತ ಪಕ್ಷದವರಿರಲಿ, ವಿರೋಧ ಪಕ್ಷದವರು ಕೂಡ ಒಂದೇ ಒಂದು ಭ್ರಷ್ಟಾಚಾರದ ಆರೋಪವನ್ನು ಅವರು ಯಾವತ್ತೂ ಎದುರಿಸ್ತವರಲ್ಲ. ಅಷ್ಟು ಶುದ್ಧ ಹಸ್ತರಾಗಿ ಇದ್ದಂಥವ್ರು. ಚುನಾವಣೆಗೆ ಅವ್ರು ನಿಂತಾಗ ಅವ್ರ ವಿರುದ್ಧ ಸ್ಪರ್ಧಿಸಿದಂಥವರು ಶ್ರೀನಿವಾಸ್ ಪ್ರಸಾದ್ ಅವರ ವಿರುದ್ಧ ಒಂದೇ ಒಂದು ವೈಯಕ್ತಿಕವಾದಂತಹ ಆರೋಪವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲದಂತಹ ಒಂದು ನಿಷ್ಕಳಂಕವಾದಂತಹ ರಾಜಕೀಯ ಜೀವನವನ್ನು ಅವರು ನಡೆಸ್ತಂಥವ್ರು. ಶ್ರೀನಿವಾಸ್ ಪ್ರಸಾದ್ ಅವರು ಒಟ್ಟು 8 ಲೋಕಸಭಾ ಚುನಾವಣೆಗಳನ್ನು ಎದುರಿಸಿದ್ರು. ಅದರಲ್ಲಿ 2 ಬಾರಿ ಅವರು ಸೋತರು ಮತ್ತು 6 ಬಾರಿ ಅವರು ಗೆದ್ದಿದ್ರು. ಅದೇ ಥರ ರಾಜ್ಯದಲ್ಲೂ 2 ಬಾರಿ ಅವರು 2 ಚುನಾವಣೆಗಳನ್ನು ಗೆದ್ದರು, 1 ಉಪಚುನಾವಣೆಯಲ್ಲಿ ಸೋತರು ಅವರು. ಶ್ರೀನಿವಾಸ್ ಪ್ರಸಾದ್ ಅವರು ಒಂದು ವೇಳೆ ಕೇಂದ್ರ ರಾಜಕಾರಣದಲ್ಲಿದ್ದಷ್ಟು ಅವಧಿ ರಾಜ್ಯ ರಾಜಕಾರಣದಲ್ಲಿ ಅವರು ಮೊದಲೇ ಏನಾದ್ರು ಇದ್ದಿದ್ದರೆ ಅವರ ಒಂದು ಅನುಭವಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಿದ್ರು ಅವರು. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಅವರು ಹೆಚ್ಚು ಕಾಲ ಕೇಂದ್ರದಲ್ಲಿದ್ದರಿಂದ ರಾಜ್ಯ ರಾಜಕಾರಣಕ್ಕೆ ಅವರು ಬರೋದು ತುಂಬ ತಡ ಆಯಿತು. ಕೇಂದ್ರದಲ್ಲೂ ಅಷ್ಟೇ ಅವರು ಸತತ 16 ವರ್ಷಗಳ ಕಾಲ 1980ರಿಂದ 1996ರವರೆಗೂ ಅವರು 16 ವರ್ಷಗಳ ಕಾಲ ಲೋಕಸಭಾ ಸದಸ್ಯರಾಗಿದ್ದರು. ಕೇಂದ್ರ ಸಚಿವ ಸಂಪುಟದಲ್ಲಿ ಅವರು ಸ್ಥಾನ ಪಡೆಯಲಿಕ್ಕೆ, ಸಚಿವರಾಗಲಿಕ್ಕೆ ಅಲ್ಲಿವರೆಗೂ ಸಾಧ್ಯ ಆಗಲಿಲ್ಲ. ಅದಕ್ಕೆ ಒಂದು ಕಾರಣ ಇತ್ತು. ಕಾರಣ ಏನು ಅಂತಂದರೆ, ಕರ್ನಾಟಕದವರೇ ಆದಂತಹ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಕ್ಷೇತ್ರದಿಂದ ಬಿ ಶಂಕರನಂದ ಅವರು ತುಂಬ ಹಿರಿಯ ನಾಯಕರು. ಅವರು ಕೂಡ ದಲಿತ ವರ್ಗಕ್ಕೆ ಸೇರಿದಂಥವರು. ಶ್ರೀನಿವಾಸ್ ಪ್ರಸಾದ್ಗಿಂತ ಹಿರಿಯ ನಾಯಕರು ಅವರು. ಶ್ರೀನಿವಾಸ್ ಪ್ರಸಾದ್ ಅವರು ಆ ವೇಳೆಗೆ 4 ಸಾರಿ ಗೆದ್ದಿದ್ದರೆ, ಶಂಕರನಂದ ಅವರು ಆ ವೇಳೆಗೆ 7 ಬಾರಿ ಗೆದ್ದಿದ್ದಂತಹ ಒಬ್ಬ ಹಿರಿಯ ನಾಯಕ. ಅಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲೆಲ್ಲ ಶಂಕರಾನಂದ ಅವರು ತಪ್ಪದೇ ಮಂತ್ರಿ ಆಗ್ತಾಯಿದ್ರು. ಯಾಕೆಂದರೆ ಅವರು ಹಿರಿಯ ನಾಯಕರು ಅನ್ನೋ ಕಾರಣಕ್ಕಾಗಿ ಅವರಿಗೆ ಅವಕಾಶವನ್ನು ಕೊಡ್ತಾಯಿದ್ರು. ಆದರೆ ಕರ್ನಾಟಕದಿಂದ ಇನ್ನೊಬ್ಬ ನಾಯಕನಿಗೆ, ಅದೇ ವರ್ಗದ ಇನ್ನೊಬ್ಬ ನಾಯಕನಿಗೆ ಮಂತ್ರಿ ಮಾಡಲಿಕ್ಕೆ ಅಲ್ಲಿ ಸಾಧ್ಯ ಇರಲಿಲ್ಲ. ಯಾಕೆಂದರೆ ಅವರು ಪ್ರಾದೇಶಿಕ, ಜಾತಿವಾರು ಎಲ್ಲ ಸಮತೋಲನವನ್ನು ಕಾಪಾಡಬೇಕಾಗ್ತಾಯಿತ್ತು. ಹಾಗಾಗಿ ಕರ್ನಾಟಕದಿಂದ 2 ದಲಿತ ಪ್ರತಿನಿಧಿಗಳಿಗೆ ಅವಕಾಶವನ್ನು ಕೊಡುವಂತಹ ಸಂಭವ ಇರಲಿಲ್ಲ. ಹಾಗಾಗಿ ಶ್ರೀನಿವಾಸ್ ಪ್ರಸಾದ್ ಕೂಡ ಅಲ್ಲಿವರೆಗೆ ಯಾವುದೇ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ, ಇರಲಿ ಬಿಡು, ಶಂಕರಾನಂದ ಅವರು ನನಗಿಂತ ಹಿರಿಯ ನಾಯಕರು, ಅವರಾಗುವಾಗ ನಾನು ಕೇಳೋದು ಸರಿ ಇಲ್ಲ ಅಂದ್ಬಿಟ್ಟು ಅಲ್ಲಿವರೆಗೆ ಅವರು ಆಸೆ ಇದ್ರೂ ಅದನ್ನು ಎಲ್ಲೂ ವ್ಯಕ್ತಪಡಿಸದೆ ಮತ್ತು ಕೇಳದೆ ಅವರು ಇದ್ದರು. ಆದರೆ 1994-5 ಸಂದರ್ಭ ಇರ್ಬೋದು. ಆಗ ಈ ಹವಾಲಾ ಹಗರಣದಲ್ಲಿ ಬಿ ಶಂಕರಾನಂದ ಅವರ ಹೆಸರು ಕೂಡ ಇದ್ದದ್ರಿಂದ ಅಲ್ಲಿ ಕೆಲವರು ಆ ಸಂದರ್ಭದಲ್ಲಿ ರಾಜೀನಾಮೆ ಕೊಡಬೇಕಾಗಿ ಬಂತು. ಆಗ ಶಂಕರಾನಂದ ಅವರು ಕೂಡ ಆ ಸಚಿವ ಸಂಪುಟಕ್ಕೆ ರಾಜೀನಾಮೆ ಕೊಡ್ತಾರೆ. ಆಗ ಕೊಟ್ಟಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಶಂಕರಾನಂದ ಅವರ ನಂತರದ ಸ್ಥಾನ ನನಗೇ ಸಿಗುತ್ತೆ ಅನ್ನುವಂಥ ಒಂದು ನಿರೀಕ್ಷೆ ಇತ್ತು. ಅದು ಸಹಜ ಕೂಡ. ಯಾಕಂದರೆ ಒಬ್ಬ ದಲಿತ ನಾಯಕನನ್ನು ಸಂಪುಟದಿಂದ ತೆಗೆದ ಮೇಲೆ ಮತ್ತೊಬ್ಬ ದಲಿತ ನಾಯಕನನ್ನು ಅದೇ ರಾಜ್ಯದವ್ರನ್ನ ತಗೋತಾರೆ ಅನ್ನೋ ಒಂದು ಆಸೆ ಅವರಿಗೆ ಇತ್ತು. ಆ ನಿರೀಕ್ಷೆ ಒಂದಿಗೆ ಅವರಿದ್ದರು. ಆದರೆ ಅಲ್ಲಿ ದೆಹಲಿಯಲ್ಲಿ ಮಟ್ಟದಲ್ಲಿ ನಡೆದಂತಹ ಬೆಳವಣಿಗೆಗಳು, ಶ್ರೀನಿವಾಸ್ ಪ್ರಸಾದ್ ಅವರ ರಾಜಕೀಯ ವೈರಿಗಳು ಪಿತೂರಿಯನ್ನು ನಡೆಸಿ ಪ್ರಸಾದ್ ಅವರಿಗೆ ಆ ಒಂದು ಸಚಿವ ಸ್ಥಾನವನ್ನು ತಪ್ಪಿಸಬೇಕು ಅನ್ನುವ ಉದ್ದೇಶದಿಂದಲೇ ಅದೇ ಸಂದರ್ಭದಲ್ಲಿ ರಾಜ್ಯಸಭಾ ಸದಸ್ಯರಾಗಿದ್ದಂತಹ ಜಿ ವೈ ಕೃಷ್ಣನ್ ಅನ್ನುವಂತಹ ಒಬ್ಬರು ಕೋಲಾರದ ರಾಜ್ಯಸಭಾ ಸದಸ್ಯರು, ಅವರು
ಹಿರಿಯರೇ ಇರ್ಬೋದು, ಆದರೆ ಅವರು ನೇರ ಚುನಾವಣೆಯಲ್ಲಿ ಗೆದ್ದಿರಲಿಲ್ಲ. ರಾಜ್ಯಸಭಾ ಸದಸ್ಯರಾಗಿ ಪರೋಕ್ಷವಾಗಿ ಆಯ್ಕೆಯಾಗಿದ್ದಂಥವ್ರು. ಅವ್ರನ್ನ ಶ್ರೀನಿವಾಸ್ ಪ್ರಸಾದ್ ಅವ್ರಿಗೆ ಸಿಗಬೇಕಾದಂಥ ಅವಕಾಶವನ್ನು ಅವ್ರಿಗೆ ಕೊಡ್ತಾರೆ. ಆಗ ಪ್ರಸಾದ್ ಅವರು ಅಲ್ಲಿವರೆಗೆ ಮೌನವಾಗಿ ಇದ್ದಂತಹ ಶ್ರೀನಿವಾಸ್ ಪ್ರಸಾದ್ ತುಂಬ ರೊಚ್ಚಿಗೆ ಹೇಳ್ತಾರೆ ಆ ಸಂದರ್ಭದಲ್ಲಿ. ಯಾಕೆ ಅಂತಂದರೆ ಶಂಕರಾನಂದ ಅವರು ಇರುವವರೆಗೆ ನಾನು ಕೇಳಿರಲಿಲ್ಲ. ಈಗ ಶಂಕರಾನಂದ ಅವರು ಹೋದ ನಂತರನೂ, ಅವರು ಆ ಸಚಿವ ಸಂಪುಟದಿಂದ ಆಚೆಗೆ ಹೋದ ನಂತರನೂ ನನಗೆ ಅವಕಾಶ ಕೊಡಲಿಲ್ಲ. ಇದು ಉದ್ದೇಶಪೂರ್ವಕ, ಇದು ಪಿತೂರಿ, ಬೇಕಂತಲೇ ಮಾಡಿರುವಂತಹ ಕೆಲಸ ಅಂತೇಳಿ ಆ ಸಂದರ್ಭದಲ್ಲಿ ಅವರು ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ಆಗ ಪ್ರಧಾನಮಂತ್ರಿಯಾಗಿದ್ದಂತಹ ಪಿ ವಿ ನರಸಿಂಹರಾವ್ ಅವರ ವಿರುದ್ಧ ನೇರವಾಗಿ ಅವರು ಆರೋಪವನ್ನು ಮಾಡ್ತಾರೆ ಮತ್ತು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ಈ ಒಂದು ಘಟನೆ ಏನಾಗ್ತದೆ, ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಮುಂದಿನ ಚುನಾವಣೆಯಲ್ಲಿ ಅಂದರೆ 1996ರಲ್ಲಿ ಬಂದಂಥ ಅವರ 5ನೇ ಚುನಾವಣೆ MP ಆಗಿ 5ನೇ ಚುನಾವಣೆಯಲ್ಲಿ 16 ವರ್ಷ MP ಆಗಿದ್ದಂಥ ಒಬ್ಬ ವ್ಯಕ್ತಿಗೆ 1996ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟನ್ನು ನಿರಾಕರಿಸ್ತದೆ, ಟಿಕೆಟನ್ನು ಕೊಡೋದಿಲ್ಲ. ಅದು ಗೊತ್ತಿತ್ತು ಚೆನ್ನಾಗಿ ಶ್ರೀನಿವಾಸ್ ಪ್ರಸಾದ್ ಅವ್ರಿಗೆ. ಈಗ ಆಗುತ್ತೆ ಎನ್ನುವ ನಿರೀಕ್ಷೆ ಅವ್ರಿಗಿತ್ತು. ಯಾಕಂದರೆ ನಾನು ಮಾತಾಡಿದ್ದೀನಿ ಅವ್ರ ವಿರುದ್ಧ, ಹಾಗಾಗಿ ನನಗೆ ಅವ್ರು ಏನೋ ಮಾಡ್ತಾರೆ ಎನ್ನುವ ಅವರ ನಿರೀಕ್ಷೆ ಇತ್ತು. ಹಾಗಾಗಿ ಅವರು ಕ್ಷೇತ್ರದ ಜನಗಳ ಅಭಿಪ್ರಾಯವನ್ನು ಕೇಳ್ತಾರೆ ಆ ಸಂದರ್ಭದಲ್ಲಿ, ಏನು ಮಾಡೋದು ಅಂಥೇಳಿ. ಜನ ಅಭಿಪ್ರಾಯ, ಶ್ರೀನಿವಾಸ್ ಪ್ರಸಾದ್ ಅವರು ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ, ಹಿರಿಯ ನಾಯಕರಾಗಿದ್ದಾರೆ, ಅವರು ಟಿಕೆಟ್ ಕೊಡಬೇಕಾಗಿತ್ತು, ಆದ್ದರಿಂದ ಕೊಟ್ಟಿಲ್ಲ. ಹಾಗಾಗಿ ಅವರು ಮತ್ತೆ ಚುನಾವಣೆಗೆ ಪಕ್ಷೇತರವಾಗಿ ನಿಲ್ಲಬೇಕು, ಈ ಕಾಂಗ್ರೆಸ್ಗೆ ಒಂದು ಪಾಠವನ್ನು ಕಲಿಸ್ಬೇಕು. 74ನೇ ಇಸ್ವಿಯಲ್ಲಿ ಏನು ಅವರು ರಾಜಕೀಯ ಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಒಂದು ಸಂದೇಶವನ್ನು ರವಾನಿಸಬೇಕು ಅನ್ನುವ ಸಂದರ್ಭ ಅನಿರೀಕ್ಷಿತವಾಗಿ ಬಂದಿತ್ತು. ಅದೇ ಥರದಂಥ ಒಂದು ಪರಿಸ್ಥಿತಿ 1996ರಲ್ಲಿ ಚಾಮರಾಜನಗರ ಕ್ಷೇತ್ರದಲ್ಲಿ ಬರ್ತದೆ. ಹಾಗೆ ಶ್ರೀನಿವಾಸ್ ಪ್ರಸಾದ್ ಅವರು 1996ರ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ತಾರೆ. 1,77,000 ಮತಗಳನ್ನು ಪಕ್ಷೇತರ ಅಭ್ಯರ್ಥಿಯಾಗಿ ಗಳಿಸಿಕೊಳ್ಳುವ ಮೂಲಕ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂತಹ LH ಬಾಲಕೃಷ್ಣ ಅವರನ್ನು ಸೋಲಿಸ್ತಾರೆ. ಆಗ ಜನತಾದಳದ ಅಭ್ಯರ್ಥಿಯಾಗಿದ್ದಂಥ A ಸಿದ್ದರಾಜು ಅವರು ಆಗ ಚುನಾಯಿತರಾಗ್ತಾರೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಆಗಲೂ ಕೂಡ ಒಂದು ಈ ಸಂದೇಶ ರವಾನೆ, ಅಂದರೆ ಶ್ರೀನಿವಾಸ್ ಪ್ರಸಾದ್ ಅವರನ್ನು ಬಿಟ್ಟು ನಾವು ಚಾಮರಾಜನಗರದಲ್ಲಿ ಗೆಲ್ಲೋದು ಸಾಧ್ಯ ಇಲ್ಲ ಅನ್ನುವಂಥ ಒಂದು ಸಂದೇಶ ರವಾನೆ ಆಗ್ತದೆ. ಮತ್ತು ಆ ಸರ್ಕಾರ 96ರಲ್ಲಿ ಅಧಿಕಾರಕ್ಕೆ ಬಂದಂಥ ಸರ್ಕಾರ ಹೆಚ್ಚು ದಿನ ಇರೋದಿಲ್ಲ. 11 ತಿಂಗಳಲ್ಲಿ ಅಂತಂದರೆ ಬಹುಶಃ 2 ವರ್ಷದಲ್ಲಿ, ಅಂದರೆ 1998ರಲ್ಲಿ ಮತ್ತೆ ಸರ್ಕಾರ ಹೋಗ್ತದೆ, ಅದು ಬಿದ್ದು ಹೋಗ್ತದೆ. ಹಾಗೆ ಮತ್ತೆ ಚುನಾವಣೆ ಬಂದಾಗ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ವಾಪಸ್ ಕಾಂಗ್ರೆಸ್ಗೆ ಅವರೇ ಬರ್ಮಾಡ್ಕೊಂಡು ಮತ್ತೆ ಟಿಕೆಟನ್ನು ಕೊಡ್ತಾರೆ. ಆದರೆ ಆಗ ರಾಜ್ಯದಲ್ಲಿ ಸ್ವಲ್ಪ ಜನತಾದಳದ ಅಲೆ ಇರ್ತದೆ. ಹಾಗಾಗಿ ಶ್ರೀನಿವಾಸ್ ಪ್ರಸಾದ್ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿಯೂ ಸೋಲ್ತಾರೆ 98ನೇ ಇಸ್ವಿಲಿ. ಮತ್ತು 99ಕ್ಕೆ ಇನ್ನೊಂದು ಸರಿ ಎಲೆಕ್ಷನ್ ಬರ್ತದೆ. 99ನೇ ಇಸ್ವಿ ಎಲೆಕ್ಷನ್ ಬಂದಾಗ ಆಗ ಆ ಸಂದರ್ಭದ ಒಂದು ಸಾಂದರ್ಭಿಕ ಕಾರಣಗಳಿಂದಾಗಿ ಮತ್ತೆ ಶ್ರೀನಿವಾಸ್ ಪ್ರಸಾದ್ ಕಾಂಗ್ರೆಸ್ಸನ್ನು ಬಿಟ್ಟು ಲೋಕಶಕ್ತಿ, ಅಂದರೆ ರಾಮಕೃಷ್ಣ ಹೆಗಡೆ ಅವರು ಸ್ಥಾಪನೆ ಮಾಡಿದಂತಹ ಲೋಕಶಕ್ತಿಗೆ ಸೇರಿ, ಆ ಲೋಕಶಕ್ತಿ ಸಂಯುಕ್ತ ಜನತಾದಳದಲ್ಲಿ ವಿಲೀನ ಆಗಿ ಸಂಯುಕ್ತ ಜನತಾದಳದ ಅಭ್ಯರ್ಥಿಯಾಗಿ ಬಾಣದ ಗುರುತಿನಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು 99ನೇ ಇಸ್ವಿನಲ್ಲಿ 5ನೇ ಬಾರಿಗೆ ಅವರು ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿ ಆಗ ಅಧಿಕಾರಕ್ಕೆ ಬಂದಂತಹ NDA ಅಂದರೆ BJP ನೇತೃತ್ವದ ಮೈತ್ರಿಕೂಟದಲ್ಲಿ, ಅಂದರೆ ವಾಜಪೇಯಿ ಅವರ ಸಚಿವ ಸಂಪುಟದಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆಯ ಸಚಿವರಾಗಿ ಅವರು ಸಚಿವ ಸಂಪುಟವನ್ನು ಸೇರ್ತಾರೆ. ಸುಮಾರು 4.5 ವರ್ಷಗಳ ಕಾಲ ಅವರು ಕೆಲಸವನ್ನು ಮಾಡಿ ಇನ್ನೇನು 6 ತಿಂಗಳು ಬಾಕಿ ಇರುವಾಗ ಅಲ್ಲಿಂದನೂ ಕೂಡ ಅವರು ಸಂಯುಕ್ತ ಜನತಾದಳದಿಂದನೂ ಹೊರಬಂದು ಆಗ ದೇವೇಗೌಡರ ನೇತೃತ್ವದ ಜಾತ್ಯತೀತ ಜನತಾದಳಕ್ಕೆ 2004ನೇ ಇಸ್ವಿಯಲ್ಲಿ ಸೇರ್ತಾರೆ. ಅಷ್ಟೊತ್ತಿಗೆ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಚುನಾವಣಾ ರಾಜಕಾರಣದಿಂದ ಯಾಕೋ ವಿಶ್ರಾಂತಿ ಬೇಕು ಅಂಥೇಳಿ 2004ರ ಚುನಾವಣೆಗೆ ಅವರು ನಾನು ನಿಲ್ಲೋದಿಲ್ಲ, ನಾನು ಹೇಳಿದ ಅಭ್ಯರ್ಥಿಗೆ ಟಿಕೆಟ್ ಕೊಡಿ, ನಾನು ಅವ್ರ ಪರವಾಗಿ ಕೆಲಸ ಮಾಡ್ತೀನಿ, ನನಗೆ ಸ್ವಲ್ಪ ವಿಶ್ರಾಂತಿ ಬೇಕು ಅಂಥೇಳಿ ಅವರು ಅಲ್ಲಿ ಏನಾಗ್ತದೆ ಅಂದರೆ ಪ್ರಸಾದ್ ಅವರಿಗೆ ಸಚಿವರಾಗಿ ಕೆಲಸ ಮಾಡಬೇಕು ಅನ್ನುವ ಉತ್ಸಾಹ ಇದ್ದಾಗ ಅವಕಾಶ ಸಿಗಲಿಲ್ಲ. ಅವಕಾಶ ಸಿಕ್ಕಾಗ ಅವರೇ ಸ್ವಲ್ಪ ಯಾಕೋ ಟಯರ್ಡ್ ಆದಂಗೆ ಆಗಿದ್ದರು ರಾಜಕಾರಣದಲ್ಲಿ. ಹಾಗಾಗಿ ನನಗೆ ಸ್ವಲ್ಪ ವಿಶ್ರಾಂತಿ ಬೇಕು ಅಂತೇಳಿ 2004ನೇ ಇಸ್ವಿನಲ್ಲಿ ಅವರು ಚುನಾವಣೆಗೆ ನಿಲ್ಲೋದಿಲ್ಲ. ಜನತಾದಳದ ಟಿಕೆಟನ್ನು ತಮ್ಮ ಅನುಯಾಯಿಯಾಗಿದ್ದಂತಹ ಕಾಗ್ಲೋಡಿ ಶಿವಣ್ಣ ಅವರಿಗೆ ಟಿಕೆಟನ್ನು ಕೊಡಿಸಿ ಗೆಲ್ಲಿಸ್ಕೊತಾರೆ. ಶಿವಣ್ಣ ಅವರು ಗೆಲ್ತಾರೆ. ಆಗ ಅವರು 2004ರಿಂದ 2008ರವರೆಗೆ ರಾಜಕೀಯ ಒಂದು ವಿಶ್ರಾಂತಿ ಬೇಕು ಅಂತೇಳಿ ಮನೆಯಲ್ಲೇ ಇರ್ತಾರೆ. ಈ ನಡುವೆ ಅವ್ರಿಗೆ ಒಂದು ಕೊರಗಿರ್ತದೆ, ಶ್ರೀನಿವಾಸ್ ಪ್ರಸಾದ್ ಅವ್ರಿಗೆ ಒಂದು ಕೊರಗೆ ಏನಂದರೆ, ನಾನು ಇಷ್ಟು ವರ್ಷಗಳ ರಾಜಕಾರಣ ಮಾಡಿದ್ದೀನಿ, ಕೇಂದ್ರದಲ್ಲಿದ್ದು ನಮ್ಮ ಜನಗಳಿಗೆ, ಸಾಮಾನ್ಯ ಜನಗಳಿಗೆ, ನಮ್ಮ ಜನ ಅಂತಂದರೆ ಓಟ್ ಹಾಕಿದಂತಹ ಯಾವುದೇ ವರ್ಗದ ಜನ ಇರ್ಬೋದು, ಕ್ಷೇತ್ರಕ್ಕೆ ನಾನೇನು ನಿರೀಕ್ಷಿತ ಕೆಲಸ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಕೇಂದ್ರದ ಲೋಕಸಭಾ ಸದಸ್ಯನಾಗಿ ಈ ರಸ್ತೆ ಮಾಡಿಸೋದು, ನೀರು ಕೊಡಿಸೋದು, ಕೆರೆ ತುಂಬಿಸೋದು,
ಕಾಲುವೆ ಮಾಡಿಸೋದು, ಈ ಥರದ ಯಾವುದೇ ಕೆಲಸಗಳನ್ನ ಕೇಂದ್ರದಿಂದ ಮಾಡ್ಸೋಕ್ಕಾಗಲ್ಲ. ಅದೇನಿದ್ರು ರಾಜ್ಯ ಸರ್ಕಾರದಿಂದ ಆಗಬೇಕಾಗಿರೋ ಕೆಲಸಗಳು. ನಾನೇನು ಕೆಲಸ ಮಾಡ್ಸೋಕ್ಕಾಗಿಲ್ಲ. ನನ್ನ ನಂಬಿ ಬಂದಂಥ ಅನುಯಾಯಿಗಳಿಗಿರ್ಬೋದು, ಬೆಂಬಲಿಗರಿಗಿರ್ಬೋದು, ಮತದಾರರಿಗಿರ್ಬೋದು, ನಿರೀಕ್ಷಿತ ಪ್ರಮಾಣದಲ್ಲಿ ಕೆಲಸ ಮಾಡಿಲ್ಲ. ಅದ್ರ ಬದಲು ನಾನು ರಾಜ್ಯ ರಾಜಕಾರಣದಲ್ಲಿದ್ದರೆ ಇಷ್ಟೊತ್ತಿಗೆ ಮಂತ್ರಿ ಆಗ್ತಿದ್ದೆ, ಮುಖ್ಯಮಂತ್ರಿಯೂ ಆಗ್ತಿದ್ದೆ, ಎಷ್ಟೊಂದು ಕೆಲಸ ಮಾಡ್ಬೋದಾಗಿತ್ತು ಅನ್ನೋ ಎಲ್ಲೋ ಒಂದು ಅವ್ರಿಗೆ ಒಂದು ಆಸೆ ಮೊಳಕೆ ಹೊಡಿತದೆ. ಹಾಗಾಗಿ ಅವರು ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಅಷ್ಟು ವರ್ಷ ಕೇಂದ್ರದಲ್ಲಿದ್ದಂಥವರು ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಅಷ್ಟೊತ್ತಿಗಾಗಲೇ 2008ನೇ ಇಸ್ವಿ ವೇಳೆಗೆ ಕ್ಷೇತ್ರಗಳ ಪುನರ್ವಿಂಗಡಣೆ ಆಗಿ ಅಲ್ಲಿವರೆಗೆ ಸಾಮಾನ್ಯ ಕ್ಷೇತ್ರವಾಗಿದ್ದಂತಹ ನಂಜನಗೂಡು ಮೀಸಲು ಕ್ಷೇತ್ರವಾಗಿ ಪರಿವರ್ತನೆ ಆಗ್ತದೆ. ಆಗ ಅವರು ತಮ್ಮ ಕಾರ್ಯಕ್ಷೇತ್ರವನ್ನು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ನಂಜನಗೂಡು ವಿಧಾನಸಭಾ ಕ್ಷೇತ್ರಕ್ಕೆ ಬದಲಾವಣೆ ಮಾಡಿಕೊಂಡು 2008ನೇ ಇಸ್ವಿಯ ವಿಧಾನಸಭೆ ಚುನಾವಣೆಯಲ್ಲಿ ಪ್ರಥಮ ಬಾರಿಗೆ ವಿಧಾನಸಭೆ ಚುನಾವಣೆಗೆ ಅವರು ಕಾಂಗ್ರೆಸ್ನಿಂದ ನಂಜನಗೂಡು ಕ್ಷೇತ್ರದಿಂದ ಸ್ಪರ್ಧಿಸಿ ಆಯ್ಕೆ ಆಗ್ತಾರೆ. ಆದರೆ ದುರದೃಷ್ಟವಶಾತ್ ಅವರ ಪಕ್ಷ ಅಧಿಕಾರಕ್ಕೆ ಬರೋದಿಲ್ಲ. 2008ನೇ ಇಸ್ವಿಯಲ್ಲಿ ಕಾಂಗ್ರೆಸ್ಗೆ ಬಹುಮತ ಬರೋದಿಲ್ಲ. ಆದರೆ ಇವ್ರು ಗೆದ್ದಿರ್ತಾರೆ. ಹಾಗಾಗಿ ಅವರು ಸಚಿವರಾಗಕ್ಕೆ ಆಗಲಿಲ್ಲ. ಆಗಲೂ ಕೂಡ ಮತ್ತೆ 2013ನೇ ಇಸ್ವಿಗೆ ನಡೆದಂತಹ ಚುನಾವಣೆಯಲ್ಲಿ ಮತ್ತೆ 2ನೇ ಬಾರಿಗೆ ನಂಜನಗೂಡಿಂದ ಕ್ಷೇತ್ರದಿಂದ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಆಯ್ಕೆಯಾಗುವ ಮೂಲಕ ಕಾಂಗ್ರೆಸ್ ಆಗ ಅಧಿಕಾರಕ್ಕೆ ಬರ್ತದೆ. ಮೈಸೂರು ಜಿಲ್ಲೆಯವರಾದಂತಹ ಸಿದ್ದರಾಮಯ್ಯನವರು ಪ್ರಥಮ ಬಾರಿಗೆ ಮುಖ್ಯಮಂತ್ರಿ ಆಗ್ತಾರೆ. ಅವರ ಒಂದು ಸಚಿವ ಸಂಪುಟದಲ್ಲಿ ಸಹಜವಾಗಿಯೇ ಹಿರಿಯ ರಾಜಕಾರಣಿ ಆಗಿದ್ದಂಥ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಕಂದಾಯ ಇಲಾಖೆಯಂತಹ ಒಂದು ಮಹತ್ವದ ಖಾತೆಯೂ ಕೂಡ ಸಿಗ್ತದೆ. 2013ರಿಂದ 2017ರವರೆಗೆ ಅವರು ಕಂದಾಯ ಸಚಿವರಾಗಿ ಕೆಲಸ ಮಾಡ್ತಾರೆ. ಆದರೆ ಅಷ್ಟೊತ್ತಿಗೆ ಅವರ ವಯಸ್ಸು ಮತ್ತು ಆರೋಗ್ಯ ಅಷ್ಟು ಸ್ಪಂದಿಸ್ತಾ ಇರಲಿಲ್ಲ. ಆ ಕಾರಣಕ್ಕಾಗಿ ಅವರಿಗೆ ಅದೇ ಕಾರಣವನ್ನು ಮುಂದಿಟ್ಟು 2017ನೇ ಇಸ್ವಿಯಲ್ಲಿ ಅವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಡಲಾಗ್ತದೆ. ಆದರೆ ಶ್ರೀನಿವಾಸ್ ಪ್ರಸಾದ್ ಅವರು ಆ ಸಂದರ್ಭದಲ್ಲಿ ಒಂದು ವಿಷಯಕ್ಕೆ ಅವರು ತುಂಬ ನೊಂದ್ಕೋತಾರೆ. ಏನಂತಂದರೆ, ನನ್ನನ್ನು ರಾಜೀನಾಮೆ ಕೇಳಿದರೆ ನಾನೇ ಕೊಟ್ಬಿಡ್ತಿದ್ದೆ, ಆದರೆ ನನಗೆ ಕೇಳದೆ ನನ್ನನ್ನು ಸಚಿವ ಸಂಪುಟದಿಂದ ಕೈ ಬಿಟ್ಟರು ಅನ್ನುವ ಒಂದು ಅಸಮಾಧಾನ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಉಂಟಾಗ್ತದೆ. ಆ ಕಾರಣಕ್ಕಾಗಿ ಅವರು ಕಾಂಗ್ರೆಸ್ ಪಕ್ಷದ ಸದಸ್ಯತ್ವಕ್ಕೆ, ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು 2017ರಲ್ಲಿ ಮತ್ತೆ ಯಾವುದೇ ಜಾಗಕ್ಕೆ ಎದುರಾದಂತಹ ಉಪಚುನಾವಣೆಗೆ BJP ಅಭ್ಯರ್ಥಿಯಾಗಿ ಅವರು ಸ್ಪರ್ಧಿಸಿ ಆ ಚುನಾವಣೆಯನ್ನು ಅವರು ಸೋಲ್ತಾರೆ. ಅಷ್ಟೊತ್ತಿಗೆ ಅವರಿಗೆ ರಾಜಕಾರಣ ಸಾಕು ಅಂತೇಳಿ ಅವರು ಉಪಚುನಾವಣೆ ನಿಲ್ಲುವಾಗಲೇ ಹೇಳ್ತಾರೆ, ಇದು ನನ್ನ ಕೊನೆ ಚುನಾವಣೆ, ನಾನು ಇನ್ಯಾವತ್ತೂ ಚುನಾವಣೆ ನಿಲ್ಲೋದಿಲ್ಲ ಅಂಥೇಳಿ ಸ್ಪರ್ಧಿಸ್ತಾರೆ. ಆದರೆ ಸೋಲ್ತಾರೆ. ಆ ಸೋತಂಥ ಶ್ರೀನಿವಾಸ್ ಪ್ರಸಾದ್ 2017ರಿಂದ 18-19ರವರೆಗೆ ನಾನು ಇನ್ನು ಸಾಕು ರಾಜಕಾರಣ ಅಂತೇಳಿ ಮನೇಲಿರ್ತಾರೆ. ಆದರೆ 2019ರಲ್ಲಿ ಬಂದಂತಹ ಲೋಕಸಭಾ ಚುನಾವಣೆ ಏನಿದೆ, ಆವಾಗ ಅವರು ಚುನಾವಣಾ ರಾಜಕಾರಣದಿಂದ ರಿಟೈರ್ಡ್ ಆಗಿದ್ರು ಸಕ್ರಿಯ ರಾಜಕಾರಣದಲ್ಲಿರೋದ್ರಿಂದ ಯಾರನ್ನಾರು ಅಭ್ಯರ್ಥಿ ಮಾಡಬೇಕು ಅಂತೇಳಿ ಅವರು BJPಯಲ್ಲಿ ಇದ್ದದ್ರಿಂದ ಯಾರಿಗೆ ಟಿಕೆಟ್ ಕೊಡಬೇಕು, ನೀವು ಹೇಳಿದವ್ರಿಗೆ ಟಿಕೆಟ್ ಕೊಡ್ತೀವಿ ಅಂತೇಳಿ ಹೈಕಮಾಂಡಿಂದ ಅವರಿಗೆ ಸಂದೇಶ ಬರ್ತದೆ. ಅವ್ರ ಮನಸ್ಸಲ್ಲಿ ಯಾರು ಇದ್ದರೂ ಏನೋ ಗೊತ್ತಿಲ್ಲ. ಆದರೆ ಎಲ್ಲ ಬೆಂಬಲಿಗರು ಅವ್ರ ಮನೆ ಹತ್ರ ಹೋಗಿ ಧರಣಿ ಮಾಡ್ತಾರೆ, ಪ್ರತಿಭಟನೆ ಮಾಡ್ತಾರೆ. ಏನಂತಂದರೆ, ನೀವು ರಾಜಕೀಯ ನಿವೃತ್ತಿಯನ್ನು ಸೋಲಿನೊಂದಿಗೆ ನೀವು ಘೋಷಣೆ ಮಾಡಬಾರ್ದು, ನಿಮ್ಮ ಗೆಲುವಿನೊಂದಿಗೆ ಆ ನಿವೃತ್ತಿ ಆಗಬೇಕು. ಹಾಗಾಗಿ ಈ ಚುನಾವಣೆಯಲ್ಲಿ ನೀವೇ ಅಭ್ಯರ್ಥಿ ಆಗಬೇಕು. ಈ ಚುನಾವಣೆಯಲ್ಲಿ ಗೆದ್ದ ನಂತರ ನೀವು ಬೇಕಾದ್ರೆ ನಿವೃತ್ತಿಯಾಗಿ, ಸೋತು ನೀವು ಮನೇಲಿರೋದು ನಮ್ಗೆ ಇಷ್ಟ ಇಲ್ಲ ಅಂತೇಳಿ ಅವ್ರಿಗೆ ಒತ್ತಾಯ ಬರ್ತದೆ. ಆಗ ಅವರು ಹೇಳ್ತಾರೆ, ಇಲ್ಲ ನನಗೆ ಆರೋಗ್ಯ ಸರಿ ಇಲ್ಲ, ನಾನು ಈ ಚುನಾವಣೆ ಈಗಾಗಲೇ ರಿಟೈರ್ಮೆಂಟ್ ಘೋಷಣೆ ಮಾಡಿದ್ದೀನಿ, ನಾನು ಇಲ್ಲಲ್ಲ ಅಂತೇಳಿ ಅವ್ರು ತುಂಬ ಹೇಳ್ತಾರೆ. ಆದರೆ ಬೆಂಬಲಿಗರು ಕೇಳೋದಿಲ್ಲ. ಅವರ ಒತ್ತಾಯಕ್ಕೆ ಮಣಿದು ಇದು ಕೊನೆ ಚುನಾವಣೆ ಅಂತೇಳಿ ಮತ್ತೊಮ್ಮೆ 2019ರ ಚುನಾವಣೆಗೆ ಅವರು ಸ್ಪರ್ಧಿಸಿ ಧ್ರುವನಾರಾಯಣ ಅವರು, ಆಗ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಂಥ ಧ್ರುವನಾರಾಯಣ ಅವರ ವಿರುದ್ಧ BJP ಅಭ್ಯರ್ಥಿಯಾಗಿ ಶ್ರೀನಿವಾಸ್ ಪ್ರಸಾದ್ ಅವರು 2019ರಲ್ಲಿ ಗೆಲ್ತಾರೆ. ಆದರೆ ಮೊದಲೇ ಅವ್ರು ಅಂದ್ಕೊಂಡಿದ್ದಾಗ ಅವ್ರಿಗೇನು ಮತ್ತೆ ಮಂತ್ರಿ ಆಗಬೇಕು ಆ ಥರದ್ದು ಯಾವ ಚುನಾವಣೆಗೆ ನಿಲ್ಲುವ ಆಸಕ್ತಿನೇ ಅವ್ರಿಗಿರಲಿಲ್ಲ. ಹಾಗಾಗಿ ಮಂತ್ರಿ ಆಸಕ್ತಿ ಅಂತ ಅವ್ರಿಗಿರಲಿಲ್ಲ. ಒಂದು ವೇಳೆ ಅವರು ಲಾಬಿ ಮಾಡಿ ಬಯಸಿದರೆ ನರೇಂದ್ರ ಮೋದಿ ಅವರ ಕ್ಯಾಬಿನೆಟಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಒಂದು ಸಂಪುಟ ದರ್ಜೆಯ ಸಚಿವರಾಗಿ ಸ್ಥಾನ ಪಡಿಬೋದಾಗಿತ್ತು. ಆದರೆ ಶ್ರೀನಿವಾಸ್ ಪ್ರಸಾದ್ ಅವರು ಅವರೇ ಕೂಡ ಅದನ್ನು ಸ್ವತಃ ಇಷ್ಟಪಡಲಿಲ್ಲ. ಅವ್ರು ಒಪ್ಕೊಂಡಿದ್ರು, ನನ್ನ ಆರೋಗ್ಯ ಸರಿ ಇಲ್ಲ, ನನ್ನೆಲ್ಲೂ ಓಡಾಡೋಕ್ಕಾಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ, ಸುಮ್ಮನೆ ನನ್ನನ್ನು ಒತ್ತಾಯ ಮಾಡಬೇಡಿ ಅಂತೇಳಿ ಎಷ್ಟೋ ಜನ ಅವರ ಪಕ್ಷದವರೇ ಅವ್ರನ್ನ ಕೇಳಿದ್ರು. ಇಲ್ಲ ಸರ್, ನೀವು ಮಂತ್ರಿಯಾಗಿ ಗೆದ್ದಿದ್ದೀರಿ, 6 ಸಾರಿ ಗೆದ್ದಿದ್ದೀರಿ ಅಂತ. ಇಲ್ಲ ನನಗೆ ಬೇಡ, ನಾನು ಇಂಥ ವಿಚಾರಗಳಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಮಾದರಿ ಆಗೋದು ಅಂತ. ಎಲ್ಲರೂ ಎಷ್ಟೇ ಅಧಿಕಾರ, ವಯಸ್ಸು, ಆರೋಗ್ಯ ಏನೇ ಆಗಿದ್ರು ಕೊನೆಯವರೆಗೂ ನನಗೆ ಅಧಿಕಾರ ಬೇಕು ಅಂತ ಬಯಸ್ತಾರೆ. ಅವರು ಬೇಡ ಅಂತಂದೇ ಬಂದವರು. ಜನರ ಒತ್ತಾಯಕ್ಕೆ ಮಣಿದು ಅವರು ಆ ಚುನಾವಣೆಗೆ ನಿಂತು ಗೆದ್ದರೂ ಕೂಡ ಅವರು ಮಂತ್ರಿ ಸ್ಥಾನದ ಆಸೆಯನ್ನು ಪಡೋದಿಲ್ಲ. ಅದೇ ಪ್ರಕಾರ 5 ವರ್ಷಗಳ ಕಾಲ ಅವರು ಅವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟು ಕೆಲಸವನ್ನು ಮಾಡ್ಕೊಂಡು ಅವ್ರು ಅಂದ್ಕೊಂಡಿದ್ದಂಗೆ 2024 ಅಂದರೆ ಮೊನ್ನೆ ಮಾರ್ಚ್ 17ನೇ ತಾರೀಕಿಗೆ ಅವರು
ಈ ರಾಜಕಾರಣ ಪ್ರವೇಶ ಮಾಡಿ ಅಂದರೆ 1974ರ ಉಪಚುನಾವಣೆಯಿಂದ 2024ರವರೆಗೆ ಸರಿಯಾಗಿ 50 ವರ್ಷಗಳು ಪೂರೈಸಿದಂತಹ ಸಂದರ್ಭದಲ್ಲಿ ಅವರು ಮೊದಲೇ ಘೋಷಿಸಿದ ಹಾಗೆ ಮೈಸೂರಿನಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿ ಆ ಕಾರ್ಯಕ್ರಮದ ಮೂಲಕ ಅವರು ಇನ್ನು ನಾನು ಚುನಾವಣೆ ಮತ್ತು ರಾಜಕಾರಣ ಎಲ್ಲ ಇದರಿಂದ ನಾನು ನಿವೃತ್ತಿ ಆಗ್ತೀನಿ, ಇನ್ನು ಯಾವ ಚುನಾವಣೆಗೂ ನಾನು ಯಾರ ಪರವಾಗೂ ಪ್ರಚಾರಕ್ಕೆ ಹೋಗಲ್ಲ, ಯಾರ ವಿರುದ್ಧವಾಗೂ ಹೋಗಲ್ಲ, ನಾನೂ ನಿಲ್ಲಲ್ಲ, ನಾನಿನ್ನು ರಾಜಕೀಯ ಸಾಕು ಅಂತೇಳಿ ಮಾರ್ಚ್ 17ನೇ ತಾರೀಕು ಅವರು ನಿವೃತ್ತಿಯನ್ನು ಘೋಷಣೆ ಮಾಡಿ ಅದೇ ಪ್ರಕಾರ ಅವರು ವಿಶ್ರಾಂತಿಯಲ್ಲಿ ಇದ್ದರು. ಅಲ್ಲಿಂದ ಮಾರ್ಚ್ 17ರಿಂದ ಏಪ್ರಿಲ್ 22ರ ತನಕ ಅವರು ಹುಷಾರಾಗಿ ಇದ್ದರು. ಆ ನಂತರ 22ನೇ ತಾರೀಕಲ್ಲಿ ಅವರು ಅನಾರೋಗ್ಯ ಸ್ವಲ್ಪ ಬಿಗಡಾಯಿಸಿ ಆಸ್ಪತ್ರೆಗೆ ದಾಖಲಾದಂಥವರು 29ರವರೆಗೆ ಆಸ್ಪತ್ರೆಯಲ್ಲಿ ಈಗ ಅವರು ನಿಧನರಾಗಿದ್ದಾರೆ. ಇವತ್ತಿನ ರಾಜಕಾರಣ ಎಲ್ಲರಿಗೂ ಗೊತ್ತಿರೋ ಹಾಗೆ ರಾಜಕಾರಣಕ್ಕೆ ಬರದೆ ದುಡ್ಡನ್ನು ಖರ್ಚು ಮಾಡೋದು, ದುಡ್ಡನ್ನು ಸಂಪಾದನೆ ಮಾಡೋದು ಅನ್ನುವಂತಹ ಒಂದು ವಿಷಾದಕರ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಇದ್ದೇವೆ. ಆದರೆ ಇಂತಹ ಸಂದರ್ಭದಲ್ಲೂ ಕೂಡ ಎಲ್ಲೋ ಅಲ್ಲೊಬ್ಬರು ಇಲ್ಲೊಬ್ಬರು ಬೆರಳೆಣಿಕೆ ಅಂತಹ ಅಪರೂಪದ ರಾಜಕಾರಣಿಗಳು ಅದಕ್ಕೆ ಹೊರತಾದವರು ಇದ್ದಾರೆ. ಅದರಲ್ಲಿ ಶ್ರೀನಿವಾಸ್ ಪ್ರಸಾದ್ ಕೂಡ ಒಬ್ಬ ಪ್ರಮುಖರು. ಅವರ ಇಷ್ಟು ವರ್ಷಗಳ ಅಂದರೆ 50 ವರ್ಷಗಳ ರಾಜಕಾರಣದಲ್ಲಿ ಅವರ ವಿರುದ್ಧ ವಿರೋಧ ಪಕ್ಷದವರು ಕೂಡ, ಅವರ ವಿರುದ್ಧ ನಿಂತಿದ್ದಂತಹ ಅಭ್ಯರ್ಥಿಯಾಗಲಿ ವಿರೋಧ ಪಕ್ಷದವರು ಕೂಡ, ಆಡಳಿತ ಪಕ್ಷದವರಲ್ಲಿ ವಿರೋಧ ಪಕ್ಷದವರು ಕೂಡ ಒಂದೇ ಒಂದು ಭ್ರಷ್ಟಾಚಾರದ ಆರೋಪವನ್ನು ಅವರು ಯಾವತ್ತೂ ಎದುರಿಸ್ತವರಲ್ಲ. ಅಷ್ಟು ಶುದ್ಧ ಹಸ್ತರಾಗಿ ಇದ್ದಂಥವರು. ಜನಪ್ರತಿನಿಧಿಗಳಾದಂಥವರು ಅಧಿಕಾರಿಗಳ ವರ್ಗಾವಣೆಯಲ್ಲೇ ಎಷ್ಟೋ ಕೋಟ್ಯಾಂತರ ರೂಪಾಯಿ ಹಣವನ್ನು ಮಾಡ್ತಾರೆ. ಅವರ ಕ್ಷೇತ್ರದಲ್ಲಿ ಇದ್ದಂತಹ ಅಧಿಕಾರಿಗಳನ್ನ ಕೇಳಿದ್ರೆ ಇವತ್ತು ಹೇಳ್ತಾರೆ, ಇದ್ದರೆ ಅವರ ಅಂತಹ ಕ್ಷೇತ್ರದಲ್ಲಿ ಇರಬೇಕು ನಾವು ಅಂತೇಳಿ ಹೇಳ್ತಾರೆ ಅವರು. ಯಾಕೆಂತಂದರೆ ಅವ್ರು ಯಾವತ್ತೂ ಅದಕ್ಕೆ ಹಸ್ತಕ್ಷೇಪ ಮಾಡಿದವರಲ್ಲ. ನನಗಿಂಥ ಅಧಿಕಾರಿನೇ ಬೇಕು, ನನ್ನ ಜಾತಿಯವನೇ ಬೇಕು, ನನ್ನ ಊರಿನವನೇ ಬೇಕು, ಅಥವಾ ನನಗೆ ಯಾರೋ ಚುನಾವಣೆ ಸಂದರ್ಭದಲ್ಲಿ ಹಣಕಾಸಿನ ಸಹಾಯ ಮಾಡಿದವನು ಬೇಕು ಅಂತೇಳಿ ಹಾಕಿಸ್ಕೊಂಡಂತಹ ಉದಾಹರಣೆ ನಾವು ನೋಡ್ತಾನೆ ಇದ್ದೀವಿ. ಶ್ರೀನಿವಾಸ್ ಪ್ರಸಾದ್ ಅವರ ವಿರುದ್ಧ ಅಂತಹ ಒಂದೇ ಒಂದು ಆರೋಪ ಇದುವರೆಗೆ ಕೇಳಿಬಂದಿಲ್ಲ. ಯಾವುದೇ ಹಗರಣ ಆಗಲಿ, ಯಾವುದೇ ರೀತಿ ಅದು ದುಡ್ಡಿಂದಾಗಲಿ ಮತ್ತೊಂದಾಗಲಿ ಯಾವುದೇ ಹಗರಣ ಅಥವಾ ಆರೋಪ ಇದುವರೆಗೆ ಅವರು ಕೇಳಿಬಂದಿಲ್ಲ. ಚುನಾವಣೆಗೆ ಅವರು ನಿಂತಾಗ ಅವ್ರ ವಿರುದ್ಧ ಸ್ಪರ್ಧಿಸಿದಂಥವರು ಶ್ರೀನಿವಾಸ್ ಪ್ರಸಾದ್ ಅವರ ವಿರುದ್ಧ ಒಂದೇ ಒಂದು ವೈಯಕ್ತಿಕವಾದಂತಹ ಆರೋಪವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲದಂತಹ ಒಂದು ನಿಷ್ಕಳಂಕವಾದಂತಹ ರಾಜಕೀಯ ಜೀವನವನ್ನು ಅವರು ನಡೆಸಿದಂಥವ್ರು. ಶ್ರೀನಿವಾಸ್ ಪ್ರಸಾದ್ ಅವರು ಮೊದಲೇ ಅಂಬೇಡ್ಕರ್ ವಾದಿ ಆಗಿದ್ದಂಥವರು. ಭಾಳ ಎಲ್ಲ ವಿಚಾರದಲ್ಲಿ ಅವರು ತುಂಬ ಸ್ವಾಭಿಮಾನಿ, ಯಾರ ಮುಂದೇನೂ ತಲೆ ತಗ್ಗಿಸ್ತಂಥವರಲ್ಲ. ಅವರು ಎಂತಹ ನಾಯಕರೇ ಇದ್ದಾರೆ ಅಂದರ್ಥ ಗೌರವ ಕೊಡೋದು ಪ್ರಶ್ನೆ ಅಲ್ಲ, ಎಲ್ಲರಿಗೂ ಅವರು ಗೌರವವನ್ನು ಕೊಡ್ತಾಯಿದ್ರು. ಆದರೆ ಯಾರ ಮುಂದೇನೂ ಅವರು ತಲೆ ತಗ್ಗಿಸ್ತವರಲ್ಲ. ಯಾರ ಅಧಿಕಾರಕ್ಕಾಗಿ, ಹಣಕ್ಕಾಗಿ, ಅವಕಾಶಕ್ಕಾಗಿ ಯಾರ ಮನೆಯ ಬಾಗಿಲನ್ನು ಕಾಯೋದು, ನಾಯಕರ ಹಿಂದೆ ಜೈಕಾರ ಹಾಕೊಂಡು ಅವ್ರನ್ನ ಹೊಗಳ್ಕೊಂಡು ತಿರುಗಾಡುವಂಥದ್ದು, ಆ ಥರದ ಒಂದು ನೇಚರು ಅವ್ರಿಗೆ ಇರಲಿಲ್ಲ. ಅವರು ಅಂಬೇಡ್ಕರ್ ಅವ್ರನ್ನ ನಿಮ್ಮ ರಾಜಕೀಯ ಗುರುಗಳು ಯಾರು ಅಂತಂದರೆ ಬೇರೆಯವರೆಲ್ಲ ಹೇಳ್ತಾರೆ, ಅವರ ಪ್ರಧಾನಮಂತ್ರಿ ಅಭ್ಯರ್ಥಿನೋ ಮುಖ್ಯಮಂತ್ರಿ ಅಭ್ಯರ್ಥಿನೋ. ಶ್ರೀನಿವಾಸ್ ಪ್ರಸಾದ್ ಹೇಳ್ತಿದ್ದು ಒಂದೇ ಒಂದು, ನನಗೆ ಎಲ್ಲ ರೀತಿಯಿಂದನೂ ಗುರುಗಳು ಅಂಬೇಡ್ಕರ್ ಅವರು ಹೊರತುಪಡಿಸಿ ಇನ್ಯಾರೂ ಇಲ್ಲ ಅಂತ ಅವ್ರು ಹೇಳ್ತಾಯಿದ್ರು. ಅಂಬೇಡ್ಕರ್ ಅವ್ರನ್ನ ಅವರು ವಿಶೇಷವಾಗಿ ಇನ್ನೊಂದು ಮಾತು ಹೇಳ್ತಿದ್ರು ಶ್ರೀನಿವಾಸ್ ಪ್ರಸಾದ್ ಅವರು ನಮ್ಮ ಆಧ್ಯಾತ್ಮಿಕ ನಾಯಕರು ಅಂತಲೂ ಕೂಡ ಹೇಳ್ತಿದ್ರು. ರಾಜಕೀಯ ನಾಯಕರು ಅವರೇ, ಆಧ್ಯಾತ್ಮಿಕ ನಾಯಕರು ಅವರೇ, ನನಗೆ ಎಲ್ಲ ರೀತಿಯಿಂದನೂ ಅಂಬೇಡ್ಕರ್ ಅವರೇ ನನ್ನ ಗುರುಗಳು ಅಂತ ಹೇಳ್ತಿದ್ರು. ಅದಕ್ಕೆ ತಕ್ಕನಾಗಿ ಅವರು ಜೀವನವನ್ನು ನಡೆಸಲಿಕ್ಕೆ ಯಾವತ್ತೂ ಅವರು ಪ್ರಯತ್ನವನ್ನು ಪಡ್ತಾಯಿದ್ರು. ಅವರು ಅವರ ಮನೆಗಳಲ್ಲೂ ಅಷ್ಟೇ, ಅವರ ಮಕ್ಕಳ ಮದುವೆ ಇರ್ಬೋದು ಅಥವಾ ಯಾವುದೇ ಆಚರಣೆಗಳನ್ನ ಅವರು ಈ ಮೌಢ್ಯಗಳಿಂದ ಭಾಳ ದೂರ ಇದ್ದಂಥವ್ರು. ಅವರ ಹುಟ್ಟುಹಬ್ಬವನ್ನು ಕೂಡ ಅವರು ಯಾವತ್ತೂ ಒಂದು ಸಾರ್ವಜನಿಕವಾಗಿ ಅಥವಾ ಸಂಭ್ರಮ ಬೇರೆ ಬೇರೆ ರೂಪದಲ್ಲಿ ಅವರ ಆಚರಿಸ್ಕತೆ ಇರಲಿಲ್ಲ. ಒಡನಾಡಿ ಸಂಸ್ಥೆಯಂತಹ ಅನಾಥ ಮಕ್ಕಳು, ಅಬಲೆಯ ಮಹಿಳೆಯರು, ಅವರ ಒಂದು ಸಮ್ಮುಖದಲ್ಲಿ ಅವರು ಸರಳವಾಗಿ ಹುಟ್ಟುಹಬ್ಬವನ್ನು ಯಾವತ್ತೂ ಅವರು ಅಲ್ಲಿ ಆಚರಿಸ್ಕೊತಾ ಇದ್ದರು. ಅವರ ನಡೆ ನುಡಿ ಎಲ್ಲವೂ ಕೂಡ ಅವರು ಎಲ್ಲದರಲ್ಲೂ ಅವರು ತಮ್ಮ ಅಂಬೇಡ್ಕರ್ ಅವರ ಒಂದು ತತ್ವ ಸಿದ್ಧಾಂತಗಳನ್ನು ಅವರು ಅಳವಡಿಸ್ಕೊಂಡಿದ್ದಂಥವ್ರು. ಅದೇ ಪ್ರಕಾರವಾಗಿ ಅವರು ಅಂಬೇಡ್ಕರ್ ಏನು ತಮ್ಮ ಜೀವನದಲ್ಲಿ ನಾನು ಹಿಂದೂವಾಗಿ ಹುಟ್ಟಿ ಹಿಂದೂವಾಗಿ ಸಾಯಲಾರೆ ಅಂತ ಹೇಳಿದ್ರು. ಕಾರಣ ಹಿಂದೂ ಧರ್ಮವನ್ನು ಸುಧಾರಣೆ ಮಾಡಲಿಕ್ಕೆ, ಅಂದರೆ ಇಲ್ಲಿದ್ದಂತಹ ಅಸ್ಪೃಶ್ಯತೆ, ಅಸಮಾನತೆ, ಸಾಮಾಜಿಕ ಒಂದು ಏನು ವೈರುಧ್ಯಗಳು, ಇವುಗಳನ್ನ ನಿವಾರಣೆ ಮಾಡಲಿಕ್ಕೆ ನನ್ನ ಜೀವಿತಾವಧಿಯಲ್ಲಿ ನಾನು ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದೇನೆ.
ಆದರೆ ಅದನ್ನು ಮಾಡಲಿಕ್ಕೆ ನನ್ನ ಕೈಲಿ ಆಗಲಿಲ್ಲ. ಹಾಗಾಗಿ ನಾನು ಕಡೆಯದಾಗಿ ನಾನು ಈ ಧರ್ಮದಲ್ಲಿ ನನ್ನ ಹುಟ್ಟು ನನ್ನ ಕೈಲಿರಲಿಲ್ಲ, ಹುಟ್ಟಿದ್ದೀನಿ, ಆದರೆ ಸಾವು ಸಂದರ್ಭದಲ್ಲಿ ನಾನು ಈ ಧರ್ಮದಲ್ಲಿ ಇರಲಾರೆ ಅಂತೇಳಿ ಯಾರು ಅಂಬೇಡ್ಕರ್ ಅವರು ಕೊನೆಗಾಲದಲ್ಲಿ ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ್ರು. ಅದೇ ಮಾದರಿಯಲ್ಲಿ ಶ್ರೀನಿವಾಸ ಪ್ರಸಾದ್ ಅವರು ಕೂಡ ಬೌದ್ಧ ಧರ್ಮವನ್ನು ಅಂದರೆ ಅವರು ಸ್ವೀಕರಿಸಿದ್ರು ಅಂದರೆ ಅದಕ್ಕೊಂದು ಕಾರ್ಯಕ್ರಮ ಮಾಡಿ ಅದು ಅಧಿಕೃತವಾಗಿ ಸ್ವೀಕಾರ ಆ ಥರ ಏನೂ ಮಾಡಿರಲಿಲ್ಲ. ಬಟ್ ಅವರು ಅವ್ರ ಜೀವನದಲ್ಲಿ ಸಂಪೂರ್ಣವಾಗಿ ಬೌದ್ಧ ಧರ್ಮವನ್ನು ಅಳವಡಿಸ್ಕೊಂಡಿದ್ರು. ಮತ್ತು ಅವರ ಮಕ್ಕಳ ವಿದ್ಯಾಭ್ಯಾಸದ ಅರ್ಜಿಗಳಲ್ಲಿ ಕೂಡ ಧರ್ಮದ ಕಾಲಂನಲ್ಲಿ ಅವರು ಬೌದ್ಧ ಅನ್ನುವಂತಹ ಅದನ್ನೇ ಅವರು ಬರೆಸ್ಕೊಂಡು ಅದರ ಪ್ರಕಾರ ಅನುಸರಣೆಯನ್ನು ಅವ್ರ ಮನೆಯಲ್ಲಿ ಮಾಡ್ಕೊಂಡಿದ್ರು. ಎಲ್ಲ ಆಚರಣೆಗಳನ್ನು ಅವರು ಬೌದ್ಧ ಧರ್ಮದ ಪ್ರಕಾರವೇ ಅವರ ಮಕ್ಕಳ ಮದುವೆ ಇರ್ಬೋದು, ಮನೆಗಳಲ್ಲಿ ಆಚರಣೆಗಳಿರ್ಬೋದು ಅವರು ಮಾಡ್ತಾಯಿದ್ರು. ಹಾಗಾಗಿ ಅವ್ರು ಹೇಳ್ತಿದ್ರು, ನಾವು ಬೌದ್ಧ ಧರ್ಮಕ್ಕೆ ಕನ್ವರ್ಟೇ ಆಗಬೇಕು ಅಂತಲ್ಲ, ನಾವು ಬೌದ್ಧ ಧರ್ಮದ ಅನುಯಾಯಿಗಳೇ, ನಾವು ಮೂಲತಃ ನಾವು ಬೌದ್ಧ ಧರ್ಮದ ಅನುಯಾಯಿಗಳೇ. ಅದಕ್ಕೆ ಅಂಬೇಡ್ಕರ್ ಅವರ ಒಂದು ನಿರ್ಧಾರವೂ ಕಾರಣ ಆಗಿರ್ಬೋದು. ಹಾಗಾಗಿ ನಾನು ಬೌದ್ಧ ಧರ್ಮವನ್ನೇ ಅನುಸರಿಸೋದು ಅಂತೇಳಿ ಅವರ ಜೀವನದಲ್ಲಿ ಆ ಬೌದ್ಧ ಧರ್ಮದ ಒಂದು ತತ್ವಗಳನ್ನು ಅಳವಡಿಸ್ಕೊಂಡಿದ್ರು. ಅದು ಕೂಡ ಆಚರಣೆ ಕೂಡ ಅವರು ಮಾಡ್ತಾಯಿದ್ರು. ಇವತ್ತು ಅದೇ ಕಾರಣಕ್ಕಾಗಿ ಇವತ್ತು ಕೂಡ ಅವರ ಅಂತ್ಯಕ್ರಿಯೆಯನ್ನು ಅವರ ಮನೆಯವರೆಲ್ಲರೂ ಸೇರಿ ಬೌದ್ಧ ಧರ್ಮದ ಒಂದು ವಿಧಿವಿಧಾನಗಳ ಪ್ರಕಾರವೇ ಅವರ ಅಂತ್ಯಕ್ರಿಯೆ ಕೂಡ ನಡೀತಾ ಇದೆ. ತಮ್ಮ ಜೀವನ ಪರ್ಯಂತ ಬೌದ್ಧ ಧರ್ಮವನ್ನು ಮಾಡ್ತಿದ್ದಂತಹ ಶ್ರೀನಿವಾಸ ಪ್ರಸಾದ್ ಅವರು ಎಲ್ಲ ತಮ್ಮ ಮನೆಗಳ ಎಲ್ಲ ಆಚರಣೆಗಳನ್ನು ಕೂಡ ಬೌದ್ಧ ಧರ್ಮದ ಅನುಸರಣೆಯನ್ನು ಮಾಡ್ತಿದ್ದರು. ಅವರ ಕುಟುಂಬದವರು ಅದೇ ಕಾರಣಕ್ಕಾಗಿ ಶ್ರೀನಿವಾಸ ಪ್ರಸಾದ್ ಅವರ ಅಂತ್ಯಕ್ರಿಯೆಯನ್ನು ಕೂಡ ಬೌದ್ಧ ಧರ್ಮದ ವಿಧಾನಗಳಂತೆಯೇ ಮಾಡಿರುವುದು ಅದೇ ಕಾರಣಕ್ಕಾಗಿ. ಶ್ರೀನಿವಾಸ ಪ್ರಸಾದ್ ಅವರಂತಹ ಅಪರೂಪದ ಹಿರಿಯ ಮುತ್ಸದ್ದಿ ಇವತ್ತು ನಮ್ಮ ಜೊತೆ ಇಲ್ಲ. ಆದರೆ ಅವರು ಒಂದಷ್ಟು ಆದರ್ಶಗಳನ್ನು, ಮಾದರಿಗಳನ್ನು ಬಿಟ್ಟು ಹೋಗಿದ್ದಾರೆ. ಅವರ ಅನುಯಾಯಿಗಳು ಮತ್ತು ಬೆಂಬಲಿಗರು, ಅವರ ಏನು ಅಪಾರ ಒಂದು ಬಂಧು ಬಳಗ ಇರ್ಬೋದು, ಕ್ಷೇತ್ರದ ಜನ ಶ್ರೀನಿವಾಸ ಪ್ರಸಾದ್ ಅವರ ಈ ನಾಯಕತ್ವವನ್ನು ಯಾರು ತುಂಬುತ್ತಾರೆ ಅನ್ನುವ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಅದು ಯಾರು ತುಂಬ್ತಾರೋ ಬಿಡ್ತಾರೋ ಅದು ಮುಖ್ಯ ಅಲ್ಲ. ಆದರೆ ಅವರು ಬಿಟ್ಟು ಹೋಗಿರುವಂತಹ ಒಂದು ತತ್ವ ಸಿದ್ಧಾಂತಗಳು, ಅವರು ಬಿಟ್ಟು ಹೋಗಿರುವಂತಹ ಮಾದರಿಗಳು ಅವರ ಅನುಯಾಯಿಗಳಿಗೆ, ಬೆಂಬಲಿಗರಿಗೆ ಎಲ್ಲರಿಗೂ ಮಾರ್ಗದರ್ಶನವನ್ನು ಮಾಡಬೇಕಾಗಿದೆ, ಮಾಡ್ತವೆ ಅನ್ನುವ ನಂಬಿಕೆ ಕೂಡ ವೈಯಕ್ತಿಕವಾಗಿದೆ, ನನಗೂ ಇದೆ. ಮತ್ತು ಆ ರೀತಿಯಾದಂಥ ಒಂದು ನಂಬಿಕೆಯನ್ನು ಅವರ ಎಲ್ಲ ಅನುಯಾಯಿಗಳು, ಸಾವಿರಾರು ಬೆಂಬಲಿಗರು ಹೊಂದಿದ್ದಾರೆ. ಹಾಗಾಗಿ ಅವರು ಶ್ರೀನಿವಾಸ ಪ್ರಸಾದ್ ಅವರ ಒಂದು ರಾಜಕಾರಣದಲ್ಲಿರ್ಬೋದು, ಸಾರ್ವಜನಿಕ ಜೀವನದಲ್ಲಿರ್ಬೋದು, ಅವರ ಒಂದು ಸರಳತೆ, ನಿಷ್ಠುರತೆ, ಪ್ರಾಮಾಣಿಕತೆ, ಕಳಂಕರಹಿತ ವ್ಯಕ್ತಿತ್ವ ಇವು ಎಲ್ಲರಿಗೂ ಮಾದರಿಯಾಗಲಿ, ಮಾರ್ಗದರ್ಶನ ಆಗಲಿ ಅಂತ ಆಶಯವನ್ನು ವ್ಯಕ್ತಪಡಿಸ್ತೇನೆ.